ಎಲ್ಲರಿಗೂ ನಮಸ್ಕಾರ. ಎಲ್ಲ ನನ್ನ 83-84ನೇ ಸಾಲಿನ SSLC ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಮತ್ತೆ ನನ್ನ ಸ್ನೇಹಿತರೆ, ಬಂಧುಗಳೇ, ಇವತ್ತು ನಾವು 13ನೇ ತಾರೀಕು 7ನೇ ತಿಂಗಳು 25ನೇ ಇಸ್ವಿ ನಾವಿವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಧಿಕೃತವಾಗಿ ನಾವೊಂದ್ಸರಿ ಟ್ರಯಲ್ ಮಾಡಿದ್ವಿ. ಹೋದ್ ಜೂನ್ 8ನೇ ತಾರೀಕು 24-25ರಲ್ಲಿ ಕಾರ್ಯಕ್ರಮ ಭಾಗಶಃ ಒಳ್ಳೆಯ ಕಾರ್ಯಕ್ರಮವಾಗಿ ಎಲ್ಲರಿಂದಲೂ ಒಳ್ಳೆ ಅಭಿಪ್ರಾಯ ಬಂತು. ನಮ್ಗೆ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಹಳೆ ಸ್ನೇಹಿತರು, ನಾವ್ ಇನ್ನೊಂದು ತಪ್ಪು ಮಾಡ್ಬಿಟ್ಟಿದೀವಿ. ಏನು ಅಂದ್ರೆ, ಈಗ ನಮ್ಮ ವಿದ್ಯಾರ್ಥಿ ಅಕ್ಕ ತಂಗಿಯರು ಮತ್ತೆ ಬ್ರದರ್ಸ್ ಇವ್ರಿಗೆ ಹೇಳ್ತೀವಿ ಅಷ್ಟೇ, ಅವ್ರ ಗಂಡದಿರು ಅವ್ರ ಹೆಂಡತಿದ್ರು ಕರ್ಕೊಂಡ್ ಬರ್ಬೇಕು ಇಂಥ ಕಾರ್ಯಕ್ರಮಕ್ಕೆ. ಇದು ಕಾರ್ಯಕ್ರಮ ಇದು ಬಂದ್ರೆ ಇದು ಸಂಬಂಧ ಎಲ್ಲೆಲ್ಲಿರುತ್ತೆ ಅಂತ ಯಾರು ಗೊತ್ತಿರಲ್ಲ. ಹಾ, ಲಿಂಕ್ ಇರುತ್ತೆ. ಇವ್ರು ಕೊಟ್ಟಿರ್ತಕ್ಕಂಥ ನೆಂಟಸ್ಥಾನ ಇರ್ಬೋದು, ಇಲ್ಲ ಇನ್ನೊಂದು ಚಿಕ್ಕಪ್ಪನೋ ದೊಡ್ಡಪ್ಪನೋ, ಎಲ್ಲ ಒಂದು ಲಿಂಕ್ ಇರ್ತೈತೆ. ಇದು ಮಾನವ ಸಂಘಜೀವಿ, ಒಂಟಿ ಜೀವಿ ಅಲ್ಲ, ನಾವೇ ಪ್ರಾಣಿಗಳ ಸಂಘಜೀವಿ ಆದ್ರಿಂದ ಯಾರ್ಯಾರ ಸಂಬಂಧ ಎಲ್ಲಿರ್ತೈತೆ ಅಂತ ಹೇಳಕ್ಕಾಗಲ್ಲ. ಹಂಗಾಗಿ ಈ ಸಾರಿ ಮಾಡಿರ್ತಕ್ಕಂಥ ತಪ್ಪ ನಾವು ಮುಂದಿನ ಸಾರಿ ಮಾಡೋದ್ ಬೇಡ, ಸರಿಪಡಿಸ್ಕೊಂಬೋಣ. ನಾನು ವಕೀಲ ವೃತ್ತಿ ಮಾಡ್ತಿದ್ದೇನೆ ಹಾಗೂ ಶಿರಾ ತಾಲೂಕಿನ ಮಾಜಿ APMC ಅಧ್ಯಕ್ಷ ಆಗಿದ್ದೆ. ನಾನು ಮುದ್ಮಡುಗು ಮಂಜುನಾಥ್ ಅಂತ. ದಯಮಾಡಿ ಇಂಥ ಒಂದು ಕಾರ್ಯಕ್ರಮಗಳು, ಈ ಒಂದು ನಾವು ಮಾಡಿರ್ತಕ್ಕಂಥ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲಾ ವಿದ್ಯಾರ್ಥಿನಿಗಳು ಮಾಡ್ರೆ ಸಹ, ವಿದ್ಯಾರ್ಥಿನಿಯರು ಸಹ ಮಾಡ್ರೆ ಬಹಳ ಒಳ್ಳೇದು. ಈ ಕಾರ್ಯಕ್ರಮಕ್ಕೆ ಮುಂದೆ ಬೀಳೋರು ಯಾರು ಅಂದ್ರೆ ನಮ್ಮ ಬಾದೇಗೌಡ್ರು ಮತ್ತೆ ರಾಮಕೃಷ್ಣ ಗೌಡ್ರು, ನಮ್ ಕಾಂತರಾಜು ಅಂತೂ ಟಂಕ ಕಟ್ಕೊಂಡು ನಿಂತಿರ್ತಾನೆ. ಆಮೇಲೆ ಇದು ಸಂಧಿ ನನ್ಗೋತ ಫೋನ್ ಮಾಡ್ತಾರೆ, ಮಾವ ನಿಮ್ ಬರ್ಬೇಕು ಅಂತಾರ. ಹಾಗಾಗಿ ನಾನು ಸಹ ಕೈ ಜೋಡಿಸಿದ್ದೀನಿ. ಇಂಥ ಒಂದು ಕಾರ್ಯಕ್ರಮಗಳು ಆದ್ರೆ ನಮ್ಮೆಲ್ಲರ ಬಾಂಧವ್ಯ ವೃದ್ಧಿಸ್ತೈತೆ. ಮತ್ತೆ ಯಾರು ಈಗ ನಾವು ಮರವಿನಂಚು ಈಗ 57 ವರ್ಷ 57-60 ವರ್ಷ ಮತ್ತೆ ಜ್ಞಾಪಿಸ್ಕೊಂತೀವಿ ಅಂತ ಹೇಳ್ತಾ, ನನ್ಗೆ ನೀವೆಲ್ಲರೂ ಸೇರಿ ನನ್ಗಿಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಟ್ಟಿದ್ಕೆ ನಾನು ನಿಮ್ಮೆಲ್ಲರಿಗೂ ಸಹ ಮುಗಿಸ್ತಾ ಇದ್ದೇನೆ. ನೋಡಿ, ನಾವ್ ಈ ಕಾರ್ಯಕ್ರಮ ಮಾಡಿದ್ಕೆ ಎಲ್ಲಿ ಹೊರಗಡೆ ಇದ್ರು ಕೆಲವರು. ನೋಡಿ, ನಮ್ಮ ವನಿತಾ ತಿಮ್ಮನಹಳ್ಳಿ, ಚಿಕ್ಕನಹಳ್ಳಿ ತಾಲೂಕು, ಅದು ನಮ್ಮ ಅವ್ರ ಮಕ ನೋಡಿ ಎಷ್ಟೋ ದಿವಸ ಆಯ್ತು. ಆಮೇಲೆ ನಮ್ ಸಣ್ಣ ಬಹಳ ದಿವಸ ಆಯ್ತು ನೋಡಿ. ನಮ್ ಕಾವಲಮ್ಮ ಚೆನ್ನೈನಲ್ಲಿತ್ತು. ಇಂಥವರೆಲ್ಲ ನಾವು ಮತ್ತೆ ಅಣ್ತಂದಿರೋ ಪದ್ಧತಿಯಲ್ಲಿ ಇದ್ದೀವಿ ನಾವು SSLC ಇರ್ಬೇಕಾದ್ರೆ. ಈಗಲೂ ಸಹ ಅದೇ ರೀತಿ ನಾವ್ ಇರ್ತೀವಿ ಅಂತ ನಿಮ್ಮಲ್ಲಿ ನಾನು ತಿಳಿಯಪಡಿಸ್ತೇನೆ. ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಹೋದ್ ಸರಿ ಜೂನ್ 8ರಲ್ಲಿ ಮಾಡಿದ್ವಲ್ಲ, ಅದೇ ಕಾರ್ಯಕ್ರಮನ ಈಗ ನಮ್ಮ ಹಿಂದಿದ್ದ ವಿದ್ಯಾರ್ಥಿಗಳು ಅವರು ಸಹ ವಿಜೃಂಭಣೆ ಮಾಡಿದ್ದಾರೆ. ನಮ್ಮಂಗೆ ಸಹ ಅವರು ಸಹ ಬಹಳ ವಿಜೃಂಭಣೆಯಲ್ಲಿ ಮಾಡಿದ್ದಾರೆ. ಇದು ನಮ್ಮ ಸ್ನೇಹಿತರು ಯಾರಾದ್ರೂ ಬಂದ್ರೆ ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ನಮ್ಮ ವನ್ನೇಶ್ ಇರ್ಬೋದು, ರಂಗನಾಥ್ ಇರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ಇಲ್ಲ ವೈಯಕ್ತಿಕವಾಗಿ ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇಂಥವೆಲ್ಲ ಸಹಾಯ ಮಾಡೋದಕ್ಕೆ ನಾವು ಮುಂದೆ ಬರ್ತೀವಿ. ಈ ದಿವಸ 1983-84ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ನಾವು ಇದ್ದಂತಹ ಎಲ್ಲಾ ವಿದ್ಯಾರ್ಥಿಗಳು ಒಗ್ಗೂಡಿ, ಅಂದ್ರೆ ಅವತ್ತಿನ ದಿವಸ ಒಟ್ಟು 56 ಜನ ಇದ್ವಿ. 56 ಜನರಲ್ಲಿ 4 ಜನ ಮರಣ ಹೊಂದಿದ್ದಾರೆ. ಇನ್ನ ಎಲ್ಲ 52 ಜನ ವಿದ್ಯಾರ್ಥಿಗಳು ನಾವು ಇಲ್ಲಿ ಬಂದಿದ್ದೀವಿ. ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ 90% ಎಲ್ಲರೂ ಇವತ್ತು ನಾವು ಹಾಜರಾಗಿದ್ವಿ. ಈ ಒಂದು
ಸ್ನೇಹ ಸಮ್ಮಿಲನ ಅಂತಲೇ ಹೇಳ್ಬೋದು ಇದು. ಯಾಕೆ ಅಂದ್ರೆ ಸುಮಾರು ಸತತವಾಗಿ 41 ವರ್ಷಗಳ ಕಾಲ ನಾವು ಎಲ್ಲರೂ ಅವರವರ ಎಜುಕೇಶನ್ ಮೇಲೆ ಅಥವಾ ಅವ್ರ ಕೆಲಸದ ಮೇಲೆ, ಹೆಣ್ಮಕ್ಳು ಮದುವೆ ಆಗಿರ್ಬೋದು ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿ ಕೆಲಸದಲ್ಲಿ ಅವರವರು ಎಂಗೇಜ್ ಆಗಿ ಸೊ ನಾವು ಬೇರೆ ಬೇರೆನೆ ಇದ್ವಿ. ಈ ಕಳೆದ 1 ವರ್ಷ ಅಂದ್ರೆ 40ನೇ ವರ್ಷದಲ್ಲಿ ಈ ಹಿಂದೆ ನಾವು ಆಲ್ರೆಡಿ ಒಂದು ಮಾಡಿದ್ವಿ. ಸೊ ಇದು ಮಾಡಿದ್ರಿಂದ ಏನಪ್ಪಾ ಅಂದ್ರೆ ನಾವೆಲ್ಲ ಹಂಚಿ ಹೋಗಿದ್ದಂತ ಒಂದು ಏನು ಸ್ನೇಹಿತರು ನಾವೆಲ್ಲ ಇದ್ವಿ, ಒಂದು ಸೇರಿಸೋದಕ್ಕೆ ಒಂದು ಕಾರಣೀಭೂತರಾಗಿ ನಮ್ಮ ಸ್ಥಳೀಯ KM ಬಾಲಚಂದ್ರ, KS ರಾಮಕೃಷ್ಣೇಗೌಡ ಇತ್ಯಾದಿ ಎಲ್ಲರೂ ಸೇರಿ ಸ್ಥಳೀಯವಾಗಿ ಯಾರಿದ್ದಾರೆ ಅವರೆಲ್ಲರೂ ಒಂದು ಒಳ್ಳೆ ಮನಸ್ಸು ಮಾಡಿ ಹೋದ ವರ್ಷ ಇಲ್ಲ ನಾವೆಲ್ಲರೂ ಸೇರ್ಕೊಳ್ಳೋಣ, ಒಂದು ಕಷ್ಟ ಸುಖ ಹಂಚ್ಕೊಳ್ಳೋಣ, ಮಾತಾಡೋಣ, ನಾವು ಕಳೆದು ಹೋದಂತ ಸ್ನೇಹವನ್ನ ಮರುಕಳಿಸೋಣ ಅನ್ನೋ ಒಂದು ಸದುದ್ದೇಶದಿಂದ ನಾವೆಲ್ಲರೂ ಮಾಡ್ಬೇಕು ಅಂತ ಹೇಳಿ ಹೋದ ವರ್ಷ ನಾವು ಇದೇ ಜುಲೈ ತಿಂಗಳಲ್ಲಿ ಒಂದು ಸಮಾರಂಭ ಮಾಡಿ ಇಲ್ಲೇ ಪಕ್ಕದಲ್ಲಿ ನಾವೆಲ್ಲರೂ ಕಷ್ಟ ಸುಖ ಹೇಳ್ಕೊಂಡು ಒಂದು ಅನ್ಯೋನ್ಯವಾಗಿ ಒಂದು ಸ್ನೇಹ ಸಮ್ಮೇಳನ ಆಗಿತ್ತು. ಅದೇ ರೀತಿಯಾಗಿ ಇವತ್ತು ಸಹ ನಾವೊಂದು ಕಾರ್ಯಕ್ರಮವನ್ನ ನಮ್ಮ ಏನು ಇಲ್ಲಿ ಲೋಕಲ್ ಆಗಿ ಸ್ಥಳೀಯವಾಗಿದ್ದಾರೆ ಅವರೆಲ್ಲ ಅರೇಂಜ್ ಮಾಡಿ ಎಲ್ಲರೂ ಸಹ ನಾವೆಲ್ಲರೂ ಒಗ್ಗೂಡಿ, ಕೆಲವರು ಕೆಲಸದಲ್ಲಿದ್ದಾರೆ, ಕೆಲವರು ಬೇರೆ ಬೇರೆ ಕೆಲಸಗಳು ಇದರಲ್ಲಿದ್ದಾರೆ, ಕೆಲವರು ಮದುವೆಯಾಗಿ ಹೋಗಿದ್ದಾರೆ, ಎಲ್ಲರೂ ಸಹ ಒಂದು ಕರೆಗೆ ಹೋಗೊಟ್ಟು ಪಾಪ ಎಷ್ಟೇ ಕಷ್ಟ ಕಾರ್ಯಗಳಿದ್ರು ಎಲ್ಲರೂ ಹೋಗೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಮುಂದುವರೆದು ಏನಪ್ಪಾ ಅಂದ್ರೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಂದ್ರೆ ನಾವು ಹೆಚ್ಚು ಕಮ್ಮಿ ಎಲ್ಲಾರ್ಗೂ 55 ವರ್ಷ, 56 ವರ್ಷ, 58 ವರ್ಷ, 60 ವರ್ಷ ಆಗಿದೆ. ನೀವು ಗೊತ್ತಾಗ್ಬೋದು 83, 84 ಇವತ್ತಿಗೆ 41 ವರ್ಷ, 41 ಪ್ಲಸ್ ಹೆಚ್ಚು ಕಮ್ಮಿ 18, 60 ವರ್ಷ, 60 ಮೇಲೆ ಇದ್ದಾರೆ. ಈಗ ಎಲ್ಲಾರ್ಗು ಸಾಮಾನ್ಯವಾಗಿ ಮಕ್ಕಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಎಲ್ಲರೂ ಪಾಪ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ. ಎಲ್ಲರೂ ಸಹ ಏನೋ ಒಂದು ಆಸೆ, ಏನೋ ನಾವೆಲ್ಲರೂ ಹಳಬ್ರೆಲ್ಲ ಸೇರ್ಕೋಬೇಕು ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಎಲ್ಲರೂ ಒಳ್ಳೇದಾಗಿರೋಣ. ಮತ್ತೆ ನಮ್ಮ ಏನು ಗ್ರೂಪ್ ನಾವು ಮಾಡಿದ್ಕೊಂಡಿದೀವಿ ಅದರಲ್ಲಿ ಒಂದು ಒಳ್ಳೇದು, ಒಂದು ಸಹಾಯದ್ದು ಅಥವಾ ಇನ್ನೇನೋ ಒಂದು ಆಗ್ಬೇಕು ಅಂದಾಗ ನಾವೆಲ್ಲರೂ ಸ್ಪಂದಿಸೋಣ, ಎಲ್ಲರೂ ಒಟ್ಟಾಗಿರೋಣ. ಯಾರದೇ ಮನೆ ಕಾರ್ಯಕ್ರಮ ಆದ್ರೂ ನನ್ನ ಅನಿಸಿಕೆ ಸಾಮಾನ್ಯವಾಗಿ ನಾನು ಮೊನ್ನೆ ಒಂದು ಇನ್ವಿಟೇಷನ್ ಹಾಕಿದ್ದೆ ಸತ್ಯನಾರಾಯಣ ಪೂಜೆಗೆ. ಕೆಲವರು ಬಂದ್ರು, ಕೆಲವರು ಯಾರು ಬರ್ಲಿಲ್ಲ. ಇರ್ಲಿ, ಸಂತೋಷ. ಇನ್ನು ಮುಂದೆ ನಾವೇನ್ ಮಾಡೋಣ ಅಂದ್ರೆ ನಮ್ಮದೇ ಆದ ಒಂದು ಟ್ರೂಪ್, ಅಂದ್ರೆ ನಮ್ದೊಂದು ಬ್ಯಾಚ್ ತರ ನಾವೊಂದು ತೋರಿಸ್ಕೊಳ್ಳೋಣ. ಇವತ್ತು ನಿನ್ನೆ ದಿವಸ ನಮ್ಮ ಫ್ರೆಂಡ್ಸ್ ಗೆಲ್ಲ ಹೇಳ್ತಾ ಇದ್ದೆ ವಾಕಿಂಗ್ ಹೋದಾಗ, ನಾವ್ ಹಿಂಗ್ ಕೆಲಸ ಹಿಂಗ್ ಮಾಡ್ತಾ ಇದೀವಪ್ಪ, ಗ್ರೇಟ್ ಬಿಡುಗರು, ಹಂಗಾರೆ ನೀವೆಲ್ಲ ಒಳ್ಳೆ ಯೂನಿಟ್ ಇದ್ದೀರಾ ಅಂತ ನಮ್ಮ ಬಗ್ಗೆ ಕೊಂಡಾಡಿದ್ರು. ಆ ಪ್ರಶಂಸೆ ಮಾತುಗಳು ನಮಗೆ ಬೇಕು. ಇವತ್ತೇನೇ ಒಂದು ಕಾರ್ಯಕ್ರಮ ಆದ್ರೂ ಮನೆಗೆ ಒಂದು ಒಳ್ಳೆ ಶುಭ ಕಾರ್ಯ, ಯಾವುದೇ ಕಾರ್ಯ ಇರ್ಲಿ, ಕರೆದಾಗ ಒಂದು ಗ್ರೂಪ್ ಅಲ್ಲಿ ಹಾಕಿದಾಗ ಎಲ್ಲರೂ ಸಾಮಾನ್ಯವಾಗಿ ಬರಕ್ ಆಗದೆ ಇರೋರು ರೆಸ್ಪಾನ್ಸ್ ಮಾಡಿ ಇಲ್ಲ ನಂಗೆ ಬರಕ್ ಆಗಲ್ಲ ಬರ ಅಂತವ್ರು ಸೇರೋಣ. ಅಟ್ಲೀಸ್ಟ್ ಆ ಮೂಲಕ ನಮ್ಮ ಸ್ನೇಹವನ್ನ ವೃದ್ಧಿ ಮಾಡೋಣ, ಚೆನ್ನಾಗಿರೋಣ. ಮತ್ತೆ ಅದ್ ಮರ್ತೋಗ್ಬಾರ್ದು. ಮೇನ್ ಮುಖ್ಯವಾಗಿ ನೀವ್ ಯಾರೋ ಅಂತ ಇವತ್ತು ಸಹ ನಾವೆಲ್ಲ ಹೆಣ್ಮಕ್ಳು ನಾವೆಲ್ಲ ಏನಿದೀವಿ ಹೆಸರಿಡ್ ಕರೀತಾರೆ. ಆ ಒಂದು ಖುಷಿ ಇದೆ. ಯಾರಪ್ಪ ನೀನು ಗೊತ್ತಾಗ್ಲಿಲ್ವಲ್ಲ ಅಂತ ಯಾರು ಇಲ್ಲಿವರೆಗೂ ಹೇಳಿಲ್ಲ. ಆ ಒಂದು ಕಂಟಿನ್ಯೂ ಆಗ್ಬೇಕು ಅಂದ್ರೆ ನಾವೆಲ್ಲಾ ಸಭೆಗಳಲ್ಲಿ ಅವ್ರವ್ರ ಮನೆ ಫಂಕ್ಷನ್ ಆದಾಗ ನಾವೆಲ್ಲರೂ ಸೇರೋಣ, ಎಲ್ಲರೂ ಹೋಗೋಣ. ಆ ತರ ಮಾಡ್ಕೊಂಡಾಗ ನಮ್ಮ ಸ್ನೇಹ ಇನ್ನೂ ಮುಂದುವರಿಯುತ್ತೆ. ಇದೇ ರೀತಿಯಾಗಿ ಪ್ರತಿ ವರ್ಷನೂ ಸಹ ಇನ್ನೂ ಯಥೇಚ್ಛವಾಗಿ ಚೆನ್ನಾಗಿ ಬೇರೆ ಬೇರೆ ಲೊಕೇಶನ್ಸ್ ಅಲ್ಲಿ ಎಲ್ಲೆಲ್ಲಿ ಮಾಡಕ್ಕಾಗುತ್ತೋ ಅಂತದ ಕಡೆ ನಾವು ಸೇರಿ ಒಂದು ನಮ್ಮ ಸ್ನೇಹ ಸಮಾಗಮ ಏನಿದೆ ಅದು ಮುಂದುವರ್ಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.